ಹಾಯ್ ಹಲೋ ನಮಸ್ಕಾರ. ಜಬರ್ದಸ್ತ್ ಜಾಹ್ನವಿ ಬಿಗ್ ಬಾಸ್ ಹರ್ಟ್ಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಬಿಗ್ ಬಾಸು ಸುಮಾರು ಜನಕ್ಕೆ ಒಂದು ಲೈಫನ್ನು ಕಲ್ಪಿಸ್ಕೊಡುತ್ತೆ. ಇನ್ನು ಕೆಲವರು ಯಾಕಪ್ಪ ನಾನು ಬಿಗ್ ಬಾಸ್ಗೆ ಹೋದೆ ಅಂತ ಯೋಚನೆ ಮಾಡ್ತಾರೆ. ಒಂದಷ್ಟು ಮಿಶ್ರಿತ ಭಾವನೆಗಳ ಜೊತೆಗೆ ಇವತ್ತು ಆ್ಯಂಕರ್, ಆ್ಯಕ್ಟ್ರೆಸ್, ಒಬ್ಬ ಜವಾಬ್ದಾರಿಯುತ ಗೃಹಿಣಿ ಜಾಹ್ನವಿಯವರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಇಂಟರ್ವ್ಯೂಸ್ ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಕೂಡ ಮಾತನಾಡ್ತಾ ಹೋಗ್ತಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಜಾಹ್ನವಿಯವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಕಾರ್ತಿಕ್ ಅವರೇ. ಹೇಗೆ ಕಾಣಿಸ್ತಾ ಇದೆ ಹೊರ ಪ್ರಪಂಚ? ಹೊರ ಪ್ರಪಂಚ ಆ್ಯಕ್ಚುಲಿ ಮುಂಚೆನೂ ಸುಂದರವಾಗಿತ್ತು, ಈಗಲೂ ಸುಂದರವಾಗಿದೆ. ಬಟ್ ನನಗೆ ಆ ಪ್ರಪಂಚದಿಂದ ಈ ಪ್ರಪಂಚಕ್ಕೆ ಶಿಫ್ಟ್ ಆಗಿ ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ. ಸೊ ಬಂದಾಗಿದ್ದ ಸ್ವಲ್ಪ ಬ್ಲ್ಯಾಂಕ್ ಆಗಿದ್ದೀನಿ. ಏನು ಎತ್ತ ನನಗೆ ಆ್ಯಕ್ಚುಲಿ ಜಾಸ್ತಿ ಫೋನಲ್ಲಿ ಮಾತಾಡೋದಕ್ಕಾಗಲಿ ಅಥವಾ ಯಾರನ್ನೂ ಮೀಟ್ ಆಗೋದಕ್ಕಾಗಲಿ ಯಾವುದಕ್ಕೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಒಂದು ಸ್ವಲ್ಪ ಅದೇ ಗುಂಗಿದೆ ನನಗೆ. ಸೊ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ ಒಂದು ದಿನ ಅಮ್ಮ ಮಗನ ಜೊತೆ ಕಳೆದ್ರಿ ಅಂತ ಗೊತ್ತಾಯಿತು. ಹೇಗಿತ್ತು ಆ ಒಂದು ದಿನ? ತುಂಬ ಚೆನ್ನಾಗಿತ್ತು. ಬರೀ ಅಮ್ಮ ಮಗ ಅಲ್ಲ, ಅಣ್ಣ ಎಲ್ಲ ಇದ್ದರು. ಅಣ್ಣ, ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು ಇಬ್ಬರು ಎಲ್ಲರೂ ಇದ್ದರು. ಯಾಕಂದರೆ ಅವರು ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಬಂದಿದ್ದರು. ಬಟ್ ಅಷ್ಟೊತ್ತಿಗೆ ನಾನು ಎಲಿಮಿನೇಟ್ ಆಗಿಬಿಡ್ತೀನಲ್ಲ, ಎಲ್ಲರೂ ಸಿಕ್ಕಿದ್ರು. ನನಗೆ ಎಲಿಮಿನೇಟ್ ಆದಾಗ ನಮ್ಮ ಅಣ್ಣ ಅಮ್ಮ ಎಲ್ಲರೂ ನೋಡಿ 2 months ಆದಮೇಲೆ, ಅಯ್ಯೋ ಇವ್ರನ್ನ ಸಕಲೇಶ್ಪುರದಿಂದ ಕರೆಸ್ಬಿಟ್ಟಿದ್ದಾರೆ ನಮ್ಮ ಅಣ್ಣನ, ಫಸ್ಟೇ ಇವ್ರಿಗೆಲ್ಲ ಇದು ಅಂದರೆ ಆ ಥರ ನಮ್ಗೆ ಕ್ವೆಶನ್ ಮಾರ್ಕ್ ಇರುತ್ತೆ. ಬಟ್ ನಾನು ಇಲ್ಲಿ ಬಂದಮೇಲೆ ಕೇಳಿದಾಗ ಇಲ್ಲ, ಮಿಡ್ ನೈಟ್ ಅವ್ನು ಬರ್ಡೇ ಸೆಲೆಬ್ರೇಟ್ ಮಾಡಿ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಬಂದಿದ್ದೀನಿ ಅಂತ ಅಣ್ಣ ಅಂದ. ಆ ಒಂದಿನ ಪೂರ್ತಿ ಏನೇನಾಯಿತು ಏನೇನು ಅವರು ಪಾಪ ಎಷ್ಟು ಸೆನ್ಸಿಬಲ್ ಆಗಿ ಯೋಚನೆ ಮಾಡಿದಂದರೆ ಆಚೆ ಕಡೆ ಏನೇನು ಆಗಿತ್ತು ನಾನು ಇಲ್ಲದಾಗ ಅದನ್ನು ಯಾವುದು ಹೇಳೋದು ಬೇಡ, ಫಸ್ಟು ಬರ್ಡೇ ಸೆಲೆಬ್ರೇಟ್ ಮಾಡೋಣ, ಆಮೇಲೆ ಏನೇನಾಗಿದೆ ಹೇಳೋಣ ಅಂತ ಇತ್ತು. ಯಾಕಂದರೆ ನಮ್ಮನ್ನ ಮನೆ ಕಳಿಸೋವಾಗಲೂ ಸ್ವಲ್ಪ ಲೇಟೇ ಆಗಿತ್ತು. ಅವತ್ತಿನ ದಿವಸ ಅಲ್ಲ, ನೆಕ್ಸ್ಟ್ ಡೇ ಸಂಜೆ ಹೋಗಿದ್ದು. ಬಟ್ ಅಷ್ಟೊತ್ತಿಗೆಲ್ಲ ಆದಮೇಲೆ ನನಗೆ ವಿಷಯ ನನ್ನ ಫ್ರೆಂಡ್ ಥ್ರೂ ಗೊತ್ತಾಗ್ಬಿಟ್ಟಿತ್ತು. ಅವ್ರಿಗೆ ನೀವು ಯಾಕೆ ಅವಳಿಗೆ ಈಗಲೇ ಹೇಳೋಕ್ಕೆ ಹೋಗಿದ್ರಿ, ಫಸ್ಟು ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಿ ಎಲ್ಲ ಆದಮೇಲೆ ಅಂತ. ಅಂದರೆ ಮನೆಯವರು ಅಷ್ಟು ಕನ್ಸರ್ನು ಕೇರ್ ತೊಗೊಂಡ್ರೆ ನನಗೆ ಅದೇ ಖುಷಿಯಾಗಿದ್ದು. ಅವರು ಓಕೆ ಅಂದರೆ ನಾನು ಓಕೆ. ನಾನೇನು ಅದಕ್ಕೆಲ್ಲ ತುಂಬ ರಿಯಾಕ್ಟ್ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋದು ಏನಿಲ್ಲ. ಯಾಕಂದರೆ ನನಗೆ ಅವ್ರ ರಿಯಾಕ್ಷನ್ನೇ ತುಂಬ ಇಂಪಾರ್ಟೆಂಟು. ನಮ್ಮ ಅಮ್ಮ, ನಮ್ಮ ಅಣ್ಣ, ನನ್ನ ಮಗ. ಸೊ ಅವರೆಲ್ಲ ಓಕೆ ಆಗಿದ್ರು, ನಾನು ಓಕೆ ಅದೇ ಅಷ್ಟೇ. ಜಾಹ್ನವಿಯವರೇ, ನೀವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀರಾ. ಒಂದು ಪಂಜರದಿಂದ ಆಚೆ ಬಂದಿರೋ ಫೀಲಿಂಗ್ ಏನಾದರೂ ಇದೆಯಾ? ಸೊ ಅಂದರೆ ಬಿಗ್ ಬಾಸ್ ಮನೆಯಿಂದನಾ? ನನಗೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಪಂಜರ ಅದು ಅಂದರೆ ಪ್ರಾಕ್ಟಿಕಲಾಗಿ ಹೇಳಿದ್ರೆ ಹೌದು. ಬಟ್ ನನಗೆ ಒಳಗಡೆ ಆ ಥರ ತುಂಬ ಅಯ್ಯೋ ಪಂಜರದಲ್ಲಿ ನಮ್ಮನ್ನು ಕೂಡ ಹಾಕಿದ್ದಾರೆ ಆ ಥರ ಏನು ಯಾವತ್ತೂ ಫೀಲ್ ಆಗಿಲ್ಲ. ಆ ಸುಂದರವಾದ ಪಂಜರ ಒಂಥರ ಸುಂದರವಾಗೇ ಇತ್ತು. ಒಳಗಡೆ ಏನೋ ಸಣ್ಣ ಪುಟ್ಟ ಜಗಳಗಳು ಅದು ಇದು ಎಲ್ಲ ಆಗ್ತಿತ್ತು, ಒಬ್ರು ಕಂಡ್ರೆ ಒಬ್ರು ಆಗ್ತಿರ್ಲಿಲ್ಲ. ಬಟ್ ಅದರ ಆಚೆಗೆ ಆ ಒಂದು ಪಂಜರದಲ್ಲಿ ನನಗೆ ತುಂಬ ಮೆಮೊರೀಸ್ ಇತ್ತು. ಸೊ ಹಾಗಾಗಿ ಅಲ್ಲಿಂದ ನಾನು ಬಿಡಿಸ್ಕೊಂಡು ಬಂದುಬಿಟ್ಟೆ ಅನ್ನೋ ಫೀಲ್ ಇಲ್ಲ. ಆ ಪಂಜರದೊಳಗೆ ಇನ್ನೊಂದಷ್ಟು ದಿವಸಗಳು ಇರಬೇಕಿತ್ತು ಅನ್ನೋ ಆಸೆ ಇದೆ. ನೀವು ಮನೆಯಿಂದ ಆಚೆ ಬಂದ ಮೇಲೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಹೋಯಿತು ನಿಮ್ಮ ಈ ಬಿಗ್ ಬಾಸ್ ಜರ್ನಿ ಬಗ್ಗೆ. ಜಾಹ್ನವಿಯವರು ಇನ್ನೂ ಸ್ವಲ್ಪ ದಿನ ಮನೆಯಲ್ಲಿ ಇರಬೇಕಾಗಿತ್ತು ಅಂತ ಒಂದಷ್ಟು ಒಪಿನಿಯನ್ಸು. ಇನ್ನು ಕೆಲವರು ಜಾಹ್ನವಿಯವರು ಗೆಲ್ಲಬೇಕಾಗಿತ್ತು ಅನ್ನೋವಂಥ ಆಸೆ. ನಿಮಗೆ ಬೇಜಾರು ಇದೆಯಾ ಬೇಗ ಬಂದಿದ್ದಕ್ಕೆ? ತುಂಬ ಬೇಜಾರಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಬ್ಲ್ಯಾಂಕ್ ಆಗಿದ್ದೀನಿ ಅಂತ. ಈ ಥರದ್ದು ತುಂಬ ಮನೆಯವರು ಯಾರೂ ಅಂದ್ಕೊಂಡಿರಲಿಲ್ಲ ನಾನು ಬರ್ತೀನಿ ಅಂತ. ನಾನು ಅಂದ್ಕೊಂಡಿರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿತ್ತು ಓಕೆ. ಬಟ್ ನಾನು ಆಚೆ ಬಂದಮೇಲೆ ಎಲ್ಲರೂ ಅಯ್ಯೋ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರಲ್ಲ, ಅಲ್ಲಿರೋರು ಕಂಪೇರ್ ಮಾಡಿದ್ರೆ ತುಂಬ ಆ್ಯಕ್ಟಿವ್ ಆಗಿದ್ದರು, ಮನೆ ಕೆಲಸ ಮಾಡ್ತಾಯಿದ್ರು, ಟಾಸ್ಕ್ ಆಡ್ತಾಯಿದ್ರು. ಸೊ ಅವ್ರಿಗಿಂತ ಚಿಕ್ಕ ಏಜ್ ಇರೋ ಹುಡುಗಿರು ಇದ್ದರು. ಬಟ್ ಎಲ್ಲರೂ ಮೀರಿಸಿ ಅಷ್ಟು ಆ್ಯಕ್ಟಿವ್ ಆಗಿ ಒಂದು ಕಂಟೆಂಟ್ ಕೊಟ್ಟು ಇದ್ರಲ್ಲ, ಯಾಕೆ ಇಷ್ಟು ಬೇಗ ಬಂದರು ಅಂತ ಎಲ್ಲರೂ ಹೇಳ್ತಾ ಇದ್ದರು. ನನಗೂ ಅದೇ ಅನಿಸಿದ್ದು. ಇನ್ನೊಂದಷ್ಟು ದಿವಸ ಇನ್ನೊಂದಷ್ಟು ಮೊಮೆಂಟ್ನ ನಾನು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಅಂತಲೇ ನನಗೆ ಆಸೆ ಇದ್ದಿದ್ದು. ಅಂದರೆ ಫ್ಯಾಮಿಲಿ ಎಲ್ಲ ಬರ್ತಾರೆ, ಫ್ಯಾಮಿಲಿ ರೌಂಡು, ಆ ರೌಂಡಲ್ಲಿ ನಾನು ಇರಬೇಕಿತ್ತು. ನನ್ನ ಮಗ ಬರಬೇಕಾಗಿತ್ತು, ಆ ಥರದ್ದೊಂದು ಆಸೆ ಇತ್ತು. ಅದು ಬಿಟ್ಟರೆ ಸುದೀಪ್ ಸರ್ ಊಟ ಬೇರೆ ಕಳಿಸ್ತಾರೆ ಅವರು. ಸೊ ಅವ್ರ ಕೈ ರುಚಿ ತಿನ್ನಬೇಕು, ಆ ಥರದ್ದೆಲ್ಲ ಆಸೆ ಇತ್ತು. ಆ ಎಲ್ಲ ಮೊಮೆಂಟ್ನ ಮಿಸ್ ಮಾಡಿಕೊಂಡೆ ಅಂತ ಅನಿಸುತ್ತೆ. ಓಕೆ, ಟ್ರೋಫಿ ಗೆಲ್ಲೋದು ಬಿಡೋದು ಗೊತ್ತಿಲ್ಲ. ಟಾಪ್ 5 ನೀವು ಇರ್ತೀರಾ ಅಂತ ಎಲ್ಲರೂ ಹೇಳ್ತಾಯಿದ್ರು. ಸೊ ಅದು ಒಂದು ಬೇರೆ ಥರನೇ ಅಲ್ವಾ. ಅಷ್ಟು ತಿಂಗಳು ಅಲ್ಲಿದ್ದಾಗ ನಾವು ಆ ಹಂತಕ್ಕೆ ಹೋದಾಗ ಅದು ಆಗ್ತಾ ಇದ್ದಿದ್ದು ಖುಷಿನೇ ಬೇರೆ. ಬಟ್ ಎಲ್ಲಕ್ಕೂ ಹಣೆ ಬರಹ ಅದೃಷ್ಟ ಎಲ್ಲ ಇರಬೇಕಲ್ಲ. ಮನೆ ಒಳಗಡೆ ಇದ್ದಾಗ ಆಟ, ಮನೆ, ಸ್ಪರ್ಧಿಗಳು ಎಲ್ಲ ಒಂಥರ ಕಾಣಿಸ್ತಾರೆ. ಈಗ ಆಚೆ ಬಂದ ಮೇಲೆ ನೋಡುವಾಗ ಬೇರೆ ಥರ ಕಾಣಿಸ್ಲೂಬಹುದು ನಿಮಗೆ. ನೋಡ್ತಾ ಇದ್ದೀರಾ ಹಳೆ ಎಪಿಸೋಡ್ಗಳೆಲ್ಲ? ನೀವೇನಾದರೂ ಅಂದ್ಕೊಳ್ಳಿ ಕಾರ್ತಿಕ್, ನನಗೆ ಒಳಗಡೆ ಹೆಂಗೆ ಕಾಣಿಸಿದ್ರೋ ಹೊರಗಡೆನೂ ಹಾಗೆ ಕಾಣಿಸ್ತಾ ಇದ್ರು. ಯಾಕಂದ್ರೆ ನನಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ಯಾರ್ಯಾರು ಹೆಂಗೆ ಅಂತ. ನಾನು ಸ್ವಲ್ಪ ನೇರ ಮಾತಾಡ್ತಾ ಇದ್ದಿದ್ದರಿಂದ ನನ್ನ ಜೊತೆನೂ ಎಲ್ಲರೂ ನೇರವಾಗಿಯೇ ಇದ್ದರು.
ನಾನು ಯಾರಿಗೂ ಒಂದು ಪಾಲಿಶ್ಡ್ ವೇನಲ್ಲಿ ಯಾರನ್ನೂ ಏನು ಮೆಚ್ಚೋದಕ್ಕಂತೂ ಅಲ್ಲಿ ಇರಲಿಲ್ಲ. ಸೊ ಯಾರ ಬಗ್ಗೆನೂ ಮುಂದೆ ಚೆನ್ನಾಗಿದ್ದು ಹಿಂದೆ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮುಖದ ಮೇಲೆ ಹಂಗೆ ನನಗೆ ರಾಶಿಕಾ ಆಗಲ್ವಾ ಅವಳ ಜೊತೆ ಜಗಳ, ರಿಷಾ ಆಗಲ್ವಾ ಅವಳ ಜೊತೆ ಜಗಳ, ಅಂದರೆ ಅನ್ಸಿದ್ದು ನೇರವಾಗಿ ಹೇಳ್ತಾ ಇದ್ದೆ. ನನಗೆ ಯಾರ್ಯಾರ ಮೇಲೆ ಏನೇನು ಒಪಿನಿಯನ್ ಇತ್ತು ಅದು ಭಾಳ ಸ್ಪಷ್ಟವಾಗಿತ್ತು. ಸೊ ಅವ್ರುಗಳಿಗೂ ಅಷ್ಟೇ ನನ್ನ ಮೇಲೆ ನಾನು ನೇರವಾಗಿ ಹೇಳ್ತಿದ್ರಿಂದ ಅವರು ಅನಿವಾರ್ಯವಾಗಿ ಅದನ್ನು ಹೇಳಬೇಕಾಯ್ತು. ನಾನು ಅವ್ರ ಜೊತೆ ಚೆನ್ನಾಗಿದ್ದು ಹಿಂದೆ ಮಾತಾಡಿದ್ರೆ ಅದು ಬೇರೆ ಆಗ್ತಾಯಿತ್ತು. ನನಗಿಷ್ಟ ಇಲ್ಲ ಅಂದರೆ ನಾನು ಅವ್ರನ್ನ ಮಾತಾಡಿಸ್ತಾನೇ ಇರಲಿಲ್ಲ. ಅನಿಸಿದ್ದೆಲ್ಲ ಮುಖಕ್ಕೆ ಹೊಡೆದಾಗೆ ಹೇಳ್ತಿದ್ದೆ. ಸೊ ಹಾಗಾಗಿ ಆಚೆ ಬಂದಮೇಲೆ ನನಗೇನು ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ಸೊ ಎಲ್ಲರೂ ಹೇಗೆ ಇದ್ದರೋ ನನಗೆ ಒಳಗಡೆನೂ ಹಾಗೆ ಇದ್ದರು ಅವರು. ಒಳಗಡೆನೂ ನಾನು ಅವ್ರು ಹೀಗೆ ಅನ್ನೋದು ನನಗೆ ಗೊತ್ತಿತ್ತು. ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಒಂದಷ್ಟು ಫ್ರೆಂಡ್ ಸರ್ಕಲ್ ಇದೆ, ಸಿನಿಮಾದಲ್ಲೂ ಒಂದಷ್ಟು ಜನ ಫ್ರೆಂಡ್ಸ್ ಆಗಿದ್ದಾರೆ, ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಸಿಕ್ಕಂಥ ಸ್ನೇಹದ ಡೆಫಿನೇಷನ್ ಏನು? ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ ಜೊತೆಗೂ ನಾವು ನಮಗೆ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಲ್ಲ. ಎಲ್ಲರೂ ಕಂಟೆಸ್ಟೆಂಟ್ಸೇ. ಸೊ ಒಬ್ಬರೇ ಒಬ್ಬರು ನನಗೆ ಸ್ನೇಹಿತೆ ಸಿಕ್ಕಿದಂದರೆ ಅಶ್ವಿನಿ. ನನಗೆ ಒಳಗಡೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೌದು ಇಬ್ಬರು ಏನೋ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ, ಅದು ಟಾಸ್ಕಲ್ಲೋ ಏನೋ ಒಟ್ಟಾಗ್ತೀವಿ, ಅದಾದಮೇಲೆ ಏನೋ ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆಯಿತು ಅಂತ ತಕ್ಷಣ ನಾನು ಇವ್ರ ಜೊತೆ ಇದ್ದರೆ ನನಗೆ ಹೇಳೋರು ನನಗೆ ಬಂದು ಹೇಳಿದ್ದಾರೆ, ನೀವು ಹೀಗೆ ನೋಡಿದಾಗ ನಮಗೆ ಇಷ್ಟ ಆಗ್ತೀರಾ, ಅವ್ರ ಜೊತೆ ಇದ್ದಾಗ ನಮ್ಗೆ ನೀವು ಇಷ್ಟ ಆಗಲ್ಲ ಅಂತ ಬಂದು ಹೇಳ್ತಾಯಿದ್ರು. ಬಟ್ ನಾನು ಆ ಫ್ರೆಂಡ್ಶಿಪ್ನ ವ್ಯಾಲ್ಯೂ ಮಾಡ್ತಿದ್ದರಿಂದ ಕೆಟ್ಟದಿದ್ದಾಗ ಮಾತ್ರ ಜೊತೇಲಿ ಇದ್ಬಿಟ್ಟು ದೂರ ಆಗೋದು, ಒಳ್ಳೇದಿದ್ದಾಗ ಮಾತ್ರ ಜೊತೇಲಿರೋದು, ಅದ್ಯಾವುದು ನನಗೆ ಸರಿ ಅನಿಸಲಿಲ್ಲ. ಮನುಷ್ಯ ಅಂದಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ಅಟ್ಲೀಸ್ಟ್ ಅವ್ರು ನೇರವಾಗಿ ಹೇಳಿ, ಅವ್ರ ನೇರವಂತಿಕೆ ಅಥವಾ ನೇರವಾಗಿ ಮಾತಾಡೋ ಬರ್ದಲ್ಲಿ ಅವ್ರು ಮಾತಾಡೋ ಕೆಟ್ಟ ಪದಗಳು ಅವ್ರಿಗೆ ಮುಳುವಾಗಿದ್ದು, ಆ ಟೈಮಲ್ಲಿ ನಾನು ಅವ್ರನ್ನ ಕಂಪ್ಲೀಟಾಗಿ ದೂರ ಇಟ್ಬಿಟ್ರೆ ಇಡೀ ಮನೆ ಅಷ್ಟು ಸೇರ್ತಾ ಇರಲಿಲ್ಲ ಅವ್ರ ಜೊತೆಗೆ. ಅವರು ಒಂಟಿ ಆಗಿರೋರು. ಸ್ನೇಹ ಅಂದಮೇಲೆ ತಪ್ಪು ಉಪ್ಪು ಎರಡೂ ಆಗ್ತಾ ಇರುತ್ತೆ, ತಪ್ಪು ಸರಿ ಎಲ್ಲ ಟೈಮಲ್ಲೂ ನಿಂತ್ಕೊಳ್ಳೋದೇ ಸ್ನೇಹ ನನ್ನ ಪ್ರಕಾರ. ಈಗ ನನ್ನ ಜೀವನದಲ್ಲೂ ಏನೇನೋ ಆಗಿದೆ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಯಾರೂ ನನ್ನ ಬಿಟ್ಕೊಟ್ಟಿಲ್ಲ. ಅಂದರೆ ನಾನು ಹತ್ತಿರ ಸೇರಿಸಿರೋದೇ ಒಂದಿಬ್ಬರು ಫ್ರೆಂಡ್ಸು ಈಗಲೂ ನನ್ನ ಜೊತೆಗಿದ್ದಾರೆ. ಆಗಲೂ ನಂದೇನೇ ಸ್ವಲ್ಪ ಕಾಂಟ್ರವರ್ಸಿನೋ ಕಿರಿಕ್ಗಳೋ ಏನೋ ಆದಾಗ್ಲೂ ನನ್ನ ಅವ್ರು ಬಿಟ್ಕೊಟ್ಟಿಲ್ಲ. ಅದೇ ಅಲ್ವಾ ಸ್ನೇಹ. ಸೊ ನಾನು ಅದನ್ನು ಆ ರೀತಿ ಡಿಫೈನ್ ಮಾಡ್ತೀನಿ. ಮನೆಯೊಳಗೆ ನಿಮಗೆ ಒಂದು ಡಿಫಿಕಲ್ಟ್ ಟಾಸ್ಕ್ ಎದುರಾಗುತ್ತೆ, ನೀವು ಅಶ್ವಿನಿ ಗೌಡ ಅವರು ಎದುರು ಬದ್ರು ನಿಂತ್ಕೊಳ್ತೀರಾ, ನೀನಾ ಅನ್ನೋ ಅಂತ ಮಾತುಗಳು ಶುರುವಾಗುತ್ತೆ. ನಿಮ್ಮ ವಿರುದ್ಧವಾಗಿ ಅವರ ಆಪೋಸಿಟ್ ಆಗಿ ನೀವು ಮಾತನಾಡೋ ಅಂಥ ಕ್ಷಣ ಅದು. ಅದಾದಮೇಲೆ ಜಾಹ್ನವಿಯವರು ಮತ್ತು ಅಶ್ವಿನಿ ಗೌಡ ಅವರ ಮಧ್ಯೆ ಅಲ್ಲಿಂದ ಫಾಲೋಔಟ್ ಶುರು ಆಯಿತು. ಅಲ್ಲಿ ಆ್ಯಕ್ಚುಲಿ ಅದು ರಿಯಲ್ ಆಗಿತ್ತೆ. ಯಾಕಂದರೆ ಇಬ್ಬರು ಮಾತಾಡಬೇಕಾಗಿರುತ್ತೆ. ಫಸ್ಟು ಇಬ್ಬರು ತುಂಬ ಶುಗರ್ ಕೋಟೆಡಾಗಿ ಮಾತಾಡ್ತಾ ಇರ್ತೀವಿ. ಬಿಗ್ ಬಾಸ್ ಮತ್ತೆ ಆದೇಶ ಮಾಡ್ತಾರೆ, ಇದರ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಳ್ಳಿ, ಏನು ಮಾಡ್ತಾ ಇದ್ದೀರಾ ಇಬ್ಬರು ಅಂತ. ಆಮೇಲೆ ಅವರ ಆದೇಶದ ಪಾಲನೆ ಮಾಡಲೇಬೇಕು ಅಂತ ಹೇಳಿ ಮತ್ತೆ ನಾವಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆವಾಗ ಅವ್ರು ಮಾತಾಡ್ತಾ ಇದು ಸ್ಟ್ರಾಟಜಿನೂ ಆಗಿರ್ಬೋದು, ನೀವು ನನ್ನ ಜೊತೆಗಿರೋದೇ ಸ್ಟ್ರಾಟಜಿ ಆಗಿರ್ಬೋದು, ಹಾಗೆ ಹಿಂಗೆ ಅಂದಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಂದರೆ ಇಡೀ ಮನೆ ನೀವು ಅವ್ರ ಜೊತೆ ಇದ್ದರೆ ನೀವು ನಂಗೆ ನೆಗೆಟಿವ್ ಆಗಿ ಕಾಣ್ತೀರಾ ಅಂದ್ರೂ, ಶ್ಯಾಡೋ ಆಗಿ ಕಾಣ್ತೀರಾ ಅಂದ್ರೂ, ಅಥವಾ ಎಲ್ಲೇ ಹಿಂಟ್ ಬಂದ್ರೂ ನಾನು ಅದನ್ನೆಲ್ಲ ಮೀರಿ ಅವ್ರ ಜೊತೆ ನಿಂತೆ. ಅಂದರೆ ಅದು ನನ್ನ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸಿದ್ರು ಸ್ನೇಹಕ್ಕೆ ಬೆಲೆ ಕೊಟ್ಟು ನಿಂತೆ. ಅದನ್ನು ಅವ್ರ ಸ್ಟ್ರಾಟಜಿ ಅಂದ್ಬಿಟ್ರಲ್ಲ, ಅಂದರೆ ನಾನೇನೋ ಹೈಲೈಟ್ ಆಗಬೇಕು, ಅವ್ರ ಜೊತೆಗಿದ್ರೇ ಅದು ಸಾಧ್ಯ ಅಂತ ನಾನು ಅಂದ್ಕೊಂಡು ಆಡ್ತಾ ಇದ್ದೀನಿ ಅಂತ ಅದು ಅರ್ಥ ಬರುತ್ತೆ. ಇದು ನನಗೆ ತುಂಬ ಬೇಜಾರಾಗಿತ್ತು. ಅವರು ಏನೋ ನಾನು ಆಮೆ ಮೂಲದ್ದೇನೋ ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿ ಅವರು ಅದನ್ನು ಭಾಳ ಮನ್ಸಿಗೆ ತೊಗೊಂಡು ಅವರು ಅಳಕ್ಕೆ ಶುರು ಮಾಡಿದರು. ಬಟ್ ಅದಾಗಬೇಕಿತ್ತು. ಪ್ರತಿಯೊಬ್ಬರು ಹೇಳುವಾಗ ನಮಗೆ ದೂರ ಆಗೋಕ್ಕೆ ಏನಾದ್ರು ರೀಸನ್ ಬೇಕಲ್ಲ. ಸಣ್ಣ ಮಕ್ಳು ಥರ ಟೂ ಬಿಡೋಕ್ಕಂತೂ ಆಗಲ್ಲ. ನಾವು ಅಡಲ್ಟ್ಸ್ ಇದ್ದೀವಿ, ಮೆಚುರಿಟಿ ಇದೆ, ಎಲ್ಲ ಇದೆ. ಬಟ್ ಅದಾದಮೇಲೆ ದೂರ ಆಗ್ತೀವಿ ನಾವು ನ್ಯಾಚುರಲಾಗಿ. ಅದಾದಮೇಲೆ ಮತ್ತೆ ನಾವು ಕನೆಕ್ಟ್ ಆಗ್ತೀವಿ ಮನೆಯಲ್ಲಿ. ಒಂದು 2 ವಾರ ಆಗುತ್ತೆ, ಮತ್ತೆ ಏನೋ ಬೇರೆ ಟಾಸ್ಕ್ ಬರುತ್ತೆ. ಅದರಲ್ಲಿ ಇನ್ನೊಂದಷ್ಟು ಜನ ಸಿಕ್ಕಾಪಟ್ಟೆ ಇರಿಟೇಷನ್ ಮಾಡ್ತಾರೆ. ಅವ್ರ ಬಗ್ಗೆ ಮಾತಾಡ್ತಾ ಮತ್ತೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ರಘು, ರಿಷಾ, ಸೂರಜ್ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಮನೆಗೆ ಎಂಟ್ರಿ ಕೊಡ್ತಾರೆ. ಅವರ ಎಂಟ್ರಿ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ? ಇಲ್ಲ, ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರು ಆ್ಯಕ್ಚುಲಿ ಹೊರ ಪ್ರಪಂಚದ್ದು ಸ್ವಲ್ಪ ತಿಳ್ಕೊಂಡು ಬಂದಿದ್ರು ಏನೇನು ಆಗ್ತಾ ಇದೆ ಅಂತ. ಅವ್ರು ಬಂದು ಸ್ವಲ್ಪ ಹಿಂಟ್ ಕೊಡೋರು, ಅವ್ರುಗಳು ಕೂಡ ಹಿಂಟ್ ಕೊಟ್ಟರು. ನೀವು ಅವ್ರ ಜೊತೆಗಿರೋದು ನಿಮ್ಗೆ ಇದಾಗ್ತಾ ಇದೆ ಅಂತೆಲ್ಲ ಹೇಳೋರು. ಬಟ್ಟು ಅಗೇನ್ ನನಗೇನಂದರೆ ಆ ಕಂಫರ್ಟ್ ಝೋನು ಇರ್ತಾ ಇದ್ದಿದ್ದು ಅವ್ರ ಜೊತೆ. ನಾವು ಜೊತೆಗಿರ್ತಾ ಇದ್ವಿ, ಬಟ್ ಆಟಕ್ಕೆ ನಾವೇನು ಡಿಸ್ಟರ್ಬ್ ಮಾಡ್ಕೋತಾ ಇಲ್ಲ. ನನ್ನ ಆಟ ನಾನು ಆಡ್ತಾ ಇದ್ದೆ. ಅಶ್ವಿನಿ ಅವ್ರಿಗೂ ನನಗೂ ಟಾಸ್ಕ್ ಬಿದ್ದಾಗ ಅವ್ರು ನನ್ನ ಮೇಲೆ ಬಂದು ಕೂತಿದ್ರು, ನಾನು ಉಳ್ಳಾಡ್ತಾ ಇದ್ವಿ. ಸೊ ಆಟ ಕಡೆ ನಾವು ಡಿಸ್ಟರ್ಬ್ ಮಾಡ್ಕೋತಾ ಇರಲಿಲ್ಲ. ಅವ್ರುಗಳು ಬಂದಿದ್ದು ನಮಗೇನೂ ಅನಿಸ್ಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಇತ್ತು. ಎಂಟ್ರಿ ಎಲ್ಲ ತುಂಬ ಚೆನ್ನಾಗಿತ್ತು.
ಬಟ್ ಯಾರ ಜೊತೆಗೂ ಬಾಂಡ್ ಆಗಲೇ ಇಲ್ಲ. ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರು ಅವ್ರು 3 ಜನದಲ್ಲಿ ಇದ್ದಿದ್ರಲ್ಲಿ ಸ್ವಲ್ಪ ರಘು ಪರವಾಗಿಲ್ಲ, ಇನ್ನಿಬ್ಬರು ಜೊತೆ ನನಗೆ ಕನೆಕ್ಷನ್ ಆಗಲೇ ಇಲ್ಲ. ಏನು ಚೇಂಜಸ್ ಅಂಥದ್ದು ಏನು ಆಗಲಿಲ್ಲ ಅವ್ರು ಬಂದ ಮೇಲೂ. ಕಪ್ಪು ಗೆಲ್ಲೇಬೇಕು ಅಂತ ಮನೆ ಒಳಗಡೆ ಕಾಲಿಟ್ಟಿರ್ತೀರ ನೀವು. ಬರ್ತಾ ಬರ್ತಾ ವಾರದಿಂದ ವಾರಕ್ಕೆ ನಿಮ್ಮಲ್ಲೂ ಒಂದಷ್ಟು ಚೇಂಜಸ್ಗಳಾಗಿರ್ಬೋದು ಆ್ಯಸ್ ಅ ಸ್ಪರ್ಧಿಯಾಗಿ. ಗೆಲ್ಲೋ ಓಟದತ್ತ ಹೋಗೋದಕ್ಕೆ ಯಾವ ಒಂದು ಪಾಯಿಂಟ್ ಬ್ರೇಕ್ ಆಯಿತು ಅಂತ ಅನಿಸುತ್ತೆ ನಿಮಗೆ? ಐ ಥಿಂಕ್ ವೋಟ್ ಕೂಡ ಮ್ಯಾಟ್ರಲ್ಲಿ ಅನಿಸುತ್ತೆ ನನಗನ್ಸೋ ಪ್ರಕಾರ. ನನಗೆ ವೋಟಿಂಗ್ ಕಮ್ಮಿ ಆಗಿರ್ಬೋದು ಅಂತಲೂ ಅನಿಸುತ್ತೆ. ಅದೇ ಮೇಯ್ನ್. ಅದರ ಆಚೆಗೆ ನೋಡಿಕೊಂಡ್ರೆ ನನಗೆ ಇನ್ನೇನು ನನ್ನ ಆಟದಲ್ಲಿ ನನಗೆ ಕಮ್ಮಿ ಅಂತ ಅನಿಸಲ್ಲ. ಯಾಕಂದರೆ ಕಂಟೆಂಟ್ ಕೊಟ್ಟಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ, ಮನೆ ಕೆಲಸಗಳು ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ, ನೇರವಾಗಿ ಮಾತಾಡಿದ್ದೀನಿ. ನಾಮಿನೇಷನ್ ಅಂತ ಬಂದಾಗ ಪಾಯಿಂಟ್ ಇಡ್ತಾ ಇದ್ದೆ, ನನ್ನ ಮಾತು ಇದು ಪ್ರತಿಯೊಬ್ಬರು ನಡವಳಿಕೆ ಎಲ್ಲನೂ ಇಷ್ಟ ಆಗ್ತಾಯಿತ್ತು. ಅದ್ರ ಆಚೆಗೆ ಎಲ್ಲೋ ಒಂದು ಕಡೆ ವೋಟಿಂಗ್ ಅನ್ನೋದು ಸ್ವಲ್ಪ ಮೈನಸ್ ಆಗಿರ್ಬೋದು ನನ್ನ ಪ್ರಕಾರ, ನನಗೆ ಅನಿಸುತ್ತೆ. ನಿಮಗೆಲ್ಲರೂ ಕೇಳ್ತಾ ಇದ್ರು ಮನೆ ಒಳಗಡೆ ಇದ್ದಾಗಲೂ ಕೂಡ, ಅಶ್ವಿನಿ ಗೌಡ ಅವರನ್ನು ಹೊರತುಪಡಿಸಿ ನಿಮ್ಮ ವ್ಯಕ್ತಿತ್ವನ ನೀವು ಬೆಳೆಸ್ಕೊಳ್ತಾ ಇಲ್ಲ ಅಂತ. ಅದನ್ನು ಎಷ್ಟು ಸೀರಿಯಸ್ ಆಗಿ ನೋಡ್ತೀರಾ ನೀವು ಈಗ? ಇಲ್ಲ, ಆ್ಯಕ್ಚುಲಿ ಏನಾಗ್ತಾಯಿತ್ತು ಅಂದರೆ ಈಗ ನಮ್ಮಿಬ್ಬರದ ಅಭಿಪ್ರಾಯ ಬೇರೆನೇ ಇತ್ತು. ಬಟ್ ಜೊತೆಗಿರೋದ್ರಿಂದ ಮೋಸ್ಟ್ಲಿ ನಮ್ಮದೇ ಇಲ್ಲಿ ಜಾಸ್ತಿ ಹೈಲೈಟ್ ಆಗ್ತಾ ಇದ್ದಿದ್ದು ಮನೆಯಲ್ಲಿ. ಈಗ ಸೂರಜ್ ರಾಶಿಕಾ, ಗಿಲ್ಲಿ ಕಾವ್ಯ ಅಥವಾ ಗಿಲ್ಲಿ ರಘು, ಮಲಮಾಧೃವ್ ಅಂತ ಹೀಗೆ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನಲ್ಲಿದ್ದರು, ನಾವು ಇದ್ವಿ. ಇಲ್ಲೇನಾಯಿತು ಅಂದರೆ ನಮ್ದು ಹೈಲೈಟ್ ಆಗ್ತಾಯಿತ್ತು. ಅಶ್ವಿನಿ ಅವ್ರು ಜಗಳ ಮಾಡ್ತಾಯಿದ್ರು, ಅಶ್ವಿನಿ ಅವ್ರನ್ನ ಚೂರ್ತಿ ನೆಗೆಟಿವ್ ಆಗಿ ತೊಗೊಂಬಿಟ್ಟಿದ್ರು ಇಡೀ ಮನೆ. ಸೊ ಹಾಗಾಗಿ ಅವ್ರ ಜೊತೆ ಇದ್ದಾಗ ಸೇಮ್ ಅಭಿಪ್ರಾಯ ಎಲ್ರಿಗೂ ನನ್ನ ಮೇಲೆ ಬರ್ತಾಯಿತ್ತು ವಿನಃ ನಮ್ಮಿಬ್ರದ್ದು ವ್ಯಕ್ತಿತ್ವ ಬೇರೆಯೇ. ನಾನೊಂದು ಸ್ವಲ್ಪ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಸಾಫ್ಟ್ ಇದ್ದೀನಿ, ಮತ್ತು ಯಾವುದೇ ವಿಚಾರನ ಅವ್ರು ಸ್ವಲ್ಪ ಎಳಿತಾರೆ, ನಾನು ಎಳೆಯೋದಿಲ್ಲ. ಮತ್ತು ನಾನು ಯಾರಿಗೋ ಕಳಪೆ ಕೊಡ್ತಾಯಿದ್ದೆ, ನಾನು ಯಾರಿಗೋ ಉತ್ತಮ ಕೊಡ್ತಾಯಿದ್ದೆ, ನಾನು ಯಾರನ್ನೋ ನಾಮಿನೇಟ್ ಮಾಡ್ತಾಯಿದ್ದೆ. ಮನೆಯಲ್ಲಿ ವಿರೋಧಾಭಾಸಗಳು ನನಗೆ ಬೇರೆಯವ್ರ ಜೊತೆ ಆಗ್ತಾಯಿತ್ತು. ಸೊ ಸೇಮ್ ಥಿಂಗ್, ಅದು ಅವ್ರದ್ದೇ ಬೇರೆದೇ ಇರ್ತಾಯಿತ್ತು. ಮತ್ತು ನಾವು ಒಬ್ರನ್ನೊಬ್ಬರು ಮೇಲೆ ಅಭಿಪ್ರಾಯಗಳನ್ನ ಹೇರ್ತಾ ಇರಲಿಲ್ಲ, ಡಾಮಿನೇಟ್ ಮಾಡ್ತಾ ಇರಲಿಲ್ಲ. ಸೊ ವಿ ಆರ್ ಟೂ ಡಿಫ್ರೆಂಟ್ ಪೀಪಲ್. ಅದು ಗೊತ್ತಿಲ್ಲ ಹೊರಗಡೆ ಯಾಕೆ ಈ ರೀತಿ ಪೋಟ್ರೆ ಆಗಿದೆ ಅಂತ. ನನ್ನನ್ನು ತುಂಬ ಹತ್ತಿರದಿಂದ ಅಲ್ಲಿ ನೋಡಿರೋರು ಹೇಳ್ತಾರೆ ಜಾನ್ವಿಯವರು ಹಿಂಗಲ್ಲ ಅಂತ. ಬಟ್ ನಾವಿಬ್ಬರು ಒಟ್ಟಿಗೆ ಇದ್ದು ಅವ್ರಿಗೆ ಆ ಥರ ಕಾಣಿಸಿದೆ ಅಂತ ಅನಿಸುತ್ತೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದರಿಂದ ಸಾಕಷ್ಟು ಕಲಿತಾ ಹೋಗ್ತೀವಿ. ಬಿಗ್ ಬಾಸ್ ಕೂಡ ಒಂದು ಲರ್ನಿಂಗ್ ಪ್ರೋಸೆಸ್ ಅಂದುಕೊಂಡ್ರೆ ನಿಮ್ಮ ಕೆರಿಯರಲ್ಲಿ ಒಂದು ಕಲಿತಂಥ ಪಾಠ ಏನು? ಅದೇ ಎಲ್ಲ ಟೈಮಲ್ಲೂ ನಗಾಡಬಾರ್ದು, ನಗಾಡೋ ಕಡೆ ಮಾತ್ರ ನಗಾಡಬೇಕು ಅನ್ನೋದು ಕಲ್ತ್ಕೊಂಡಿದ್ದೀನಿ. ಇನ್ನೊಂದು ಕೆಲವೊಂದು ನನ್ನದಲ್ಲದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಾಗಾಯಿತು ಅಂತ ಅನಿಸುತ್ತೆ. ಅದನ್ನು ಅವ್ರುಗಳು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಮೋಸ್ಟ್ಲಿ ಆ ಟಾಪಿಕ್ಗೆ ನಾನು ಟಚ್ ಮಾಡಬಾರ್ದಾಗಿತ್ತೇನೋ ಅಂತ ಅನಿಸುತ್ತೆ ಕೆಲವೊಂದು ವಿಚಾರಗಳಲ್ಲಿ. ವಾರದ ಪಂಚಾಯಿತಿ ಬರುತ್ತೆ, ಸುದೀಪ್ ಸರ್ ಬಾಯಲ್ಲಿ ಒಂದು ಮಾತು ಬರುತ್ತೆ, ಅದು ನಿಮಗೆ ಹರ್ಟ್ ಮಾಡಿರೋ ಚಾನ್ಸಸ್ಗಳು ಇರುತ್ತೆ. ನೀವಾಗೆ ನೀವು ಬಿಗ್ ಬಾಸ್ಗೆ ಒತ್ತಾಯಪೂರ್ವಕವಾಗಿ ಬಂದಿದ್ದು ಅನ್ನೋ ಅಂಥದ್ದು. ಆ ಮಾತು ಕ್ರಿಯೇಟ್ ಆಗಿದ್ದು ಹೇಗೆ ಅನ್ನೋದು ಒಂದು ಪ್ರಶ್ನೆ, ಅದನ್ನು ಮನೆಯವರ ಮುಂದೆ ಎದುರಿಸಿದ್ದು ನೀವು ಎರಡನೇ ಪ್ರಶ್ನೆ. ಓಕೆ, ನನಗೆ ಬಿಗ್ ಬಾಸ್ ಅಂತ ಬಂದಾಗ ಈ ಥರದನ್ನೆಲ್ಲ ನಾವು ತೊಗೋಬೇಕು ಅಂದಾಗ ನಾನು ಮೆಂಟಲಿ ಫಸ್ಟೇ ಪ್ರಿಪೇರ್ ಆಗಿ ಹೋಗಿದ್ದೆ. ಅದ್ರ ಆಚೆಗೆ ಅವ್ರು ಅಂದಾಗ ಹೌದು ಒಂಥರ ಏನಪ್ಪ ಹಿಂಗೆ ಅಂದ್ಬಿಟ್ರಲ್ಲ ಅಂತ. ಬಟ್ ಅದನ್ನು ಯೋಚನೆ ಮಾಡಿ ನೋಡಿದಾಗ ಹೌದು, ಈಗ ಒಂದು ಶೋಗೆ ಇರ್ಬೋದು ಅಥವಾ ಆ್ಯಂಕರಿಂಗ್ ಇರ್ಬೋದು, ಸಿನಿಮಾ ಇರ್ಬೋದು, ಏನೇ ಇರ್ಬೋದು, ಕೆಲಸ ಕೇಳೋದ್ರಲ್ಲಿ ಏನಿದೆ ತಪ್ಪು? ಕೆಲಸ ಕೇಳ್ತೀವಿ, ಖಾಲಿ ಇದ್ದರೆ ಕೊಡ್ತಾರೆ, ಅಥವಾ ಅದಕ್ಕೆ ನಾವು ಸೂಟೇಬಲ್ ಅನಿಸಿದ್ರೆ ಕೊಡ್ತಾರೆ, ಪೊಟೆನ್ಷಿಯಲ್ ಅಂತಂದರೆ ತೊಗೋತಾರೆ, ಇಲ್ಲ ಅಂದರೆ ಇಲ್ಲ. ಅದರಲ್ಲಿ ಏನಿದೆ ತಪ್ಪು? ಸೊ ಹಾಗಾಗಿ ನಾನು ಈಗಲೂ ಅಷ್ಟೇ ಕೆಲಸ ಅಂತ ಬಂದಾಗ ನಾನು ಎಲ್ಲರ ಹತ್ರನೂ ಕೆಲಸಗಳು ಕೇಳ್ತೀನಿ. ಸೊ ನಾವು ಅದಕ್ಕೆ ಸೂಟೇಬಲ್ ಅಂತ ಅನ್ಸಿದ್ರೆ ಅವ್ರು ತೊಗೋತಾರೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅದರಲ್ಲಿ ಏನಿಲ್ಲ, ಕೆಲಸ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ನಾನು ಕೇಳೋದು. ನನ್ನ ಸನ್ರೈಸ್ ಪ್ರೊಡಕ್ಷನ್ಸ್ಗೂ ಅಷ್ಟೇ, ಯಾವುದಾದ್ರೂ ಪ್ರಾಜೆಕ್ಟ್ ಇದ್ದರೆ ಕೊಡಿ ಅಂತ ಅಪ್ರೋಚ್ ಮಾಡೇ ಮಾಡ್ತೀವಿ. ಪ್ರಪೋಸಲ್ಸ್ ಇಟ್ಕೊಂಡು ಹೋಗಲ್ವಾ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಮೀಟ್ ಮಾಡೋದು. ಯಾಕಂದರೆ ನಮ್ಗೆ ಹಸಿವಿದೆ, ಕೆಲಸ ಮಾಡಬೇಕು ಅನ್ನೋ ಒಂದು ಚಡಪಡಿಕೆ ಇದೆ. ಸೊ ಹಾಗಿದ್ದಾಗ ಕೇಳಿದ್ದೀನಿ, ಅದರಲ್ಲಿ ನನಗೇನು ಅನ್ನಿಸ್ಲಿಲ್ಲ ಅದು. ನೀವು ಮನೆಗೆ ತುಂಬ ಉತ್ಸಾಹದಲ್ಲಿ ಹೋದ್ರಿ, ನೀವೇ ಹೇಳ್ಕೊಂಡಿದ್ರಿ ನಾನು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ, ಆರ್ನಮೆಂಟ್ಸ್ ತಗೊಂಡಿದ್ದೆ ಅಂತ. ಈಗ ಆಚೆ ಬಂದಾಗ ಒಂಥರ ಕಾಣಿಸುತ್ತೆ ಬಿಗ್ ಬಾಸ್ ಹೌಸ್ ಒಳಗಡೆ ನಾನು ಹಿಂಗೆ ಮಾಡ್ಬೋದಾಗಿತ್ತು, ಬೇರೆ ಥರ ಆಟ ಆಡ್ಬೋದಾಗಿತ್ತು ಅಂತ. ಈ ಖುಷಿ ಈಗ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ? ನನಗೆ ಈಗಲೂ ಹಾಗೆ ಇದೆ. ನನಗೆ ಯಾವುದೂ ಏನು ರಿಗ್ರೆಟ್ ಇಲ್ಲ. ಯಾಕಂದರೆ ನಾನು ಶಾಪಿಂಗ್ ಮಾಡಿಕೊಂಡು ಉತ್ಸಾಹದಿಂದ ಹೋಗಿದ್ದು
ಒಂದಂತೂ ರೀಚ್ ಅಂತೂ ಆಗಿದೆ. ನಾನು ಏನು ಅಂದ್ಕೊಂಡಿದ್ದೆ ಅದು ರೀಚ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ. ಟಾಸ್ಕ್ ಇರ್ಬೋದು ಅಥವಾ ಮನೇಲಿರ್ಬೋದು. ಒಂದು ನೋಡಿ ಕಾರ್ತಿಕ್, ಬಿಗ್ ಬಾಸ್ ಅಂತ ಬಂದಾಗ ಏನಾದರೂ ಒಂದು ಮಾಡಬೇಕು. ಅದು ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ತಲೆ ಕೆಡಿಸ್ಕೋಬಾರ್ದು. ಏನು ಮಾಡದೇ ಇರೋದೇ ತಪ್ಪು, ನಾನು ಏನು ಮಾಡದೇ ಇರೋದೇ ಅಪರಾಧ ನನ್ನ ಪ್ರಕಾರ. ಹಾಗಾಗಿ ನಾನು ಏನೂ ಮಾಡಿಲ್ಲ ಅಂತ ಎಲ್ಲೂ ಅನಿಸಲ್ಲ. ನಾನು ಏನೋ ಮಾಡಿದ್ದೀನಿ. ಒಳಗಡೆ ಹೋದಾಗ ಏನು ಉತ್ಸಾಹ ಇತ್ತು ಅದು ಈಗ ಡಬಲ್ಲೇ ಆಗಿದೆ. ಯಾಕಂದರೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ, ನೀವು ಹಿಂಗೆ ಆಟ ಆಡ್ತೀರ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ, ನಿಮ್ಮ ಟಾಸ್ಕಲ್ಲಿ ನಿಮ್ಗೆ ಇಷ್ಟು ಸ್ಟ್ರೆಂತ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಶೋ ಅಂತ ಬಂದಾಗ ಅದು ಕಂಟೆಂಟ್ ಬೇಕು. ಪ್ರತಿ ವಾರ ನಿಮ್ಮದೇ ಕಂಟೆಂಟ್ ಚರ್ಚೆ ಆಗ್ತಿತ್ತು. ನೀವು ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದೆ, ಅದು ಕೆಟ್ಟದಾಗ್ತಿತ್ತು. ವಾಟ್ ಎವರ್ ಇಟ್ ಈಸ್, ಅಲ್ಲಿ ಏನೂ ಮಾಡದೇ ಇರೋರು ತುಂಬ ಜನ ಇದ್ದಾರೆ. ಅವ್ರ ಮಧ್ಯ ನೀವೇನೋ ಮಾಡಿ ಆಚೆ ಬಂದಿದ್ದೀರಾ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಬೇಕಾಗಿರೋ ಕಂಟೆಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಸುಖ ದುಃಖ ಎಲ್ಲವನ್ನೂ ನೋಡಿದ್ವಿ ನಾವು ನಿಮ್ಮ ಪಯಣದಲ್ಲಿ. ಯಾವುದಾದ್ರೂ ತುಂಬ ಕಾಡೋ ಅಂಥ ಮೂಮೆಂಟ್ ಈಗ ನೆನಪಿಸ್ಕೋಬೋದಾ, ಅಥವಾ ಮೆಮೊರೇಬಲ್? ತುಂಬ ಮೆಮೊರೇಬಲ್ ಮೂಮೆಂಟ್ಸ್ ಇದೆ. ಅಲ್ಲಿ ಖುಷಿ ಇದೆ, ದುಃಖ ಇದೆ, ಎಲ್ಲ ಇದೆ. ಅಂದರೆ ನನಗೆ ಆ್ಯಕ್ಚುಲಿ ಟಾಸ್ಕ್ಗಳಂತ ಬಂದಾಗ ತುಂಬ ಬಾಡಿ ಪೇನ್ ಮಾಡ್ಕೊಂಬಿಡ್ತಿದ್ದೆ. ಫುಲ್ಲು ತಲೆಗೆ ತೊಗೊಂಡು ಆಟ ಆಡ್ತಾ ಇದ್ದೆ ಅದನ್ನು. ಅದಾದಮೇಲೆ ತುಂಬ ಕಾಲು ಫುಲ್ ನೋವಾಗ್ತಾಯಿತ್ತು, ಸೊಂಟ ನೋವಾಗ್ತಾಯಿತ್ತು. ಅದು ಸಯಾಟಿಕಾ ನಮಗೆಲ್ಲ. ಅದು ತುಂಬ ಹೊತ್ತು ನಿಂತು ಆ್ಯಂಕರಿಂಗಲ್ಲಿ ಅದು ಬಂದುಬಿಡುತ್ತೆ. ಅದ್ರ ಮಧ್ಯೆ ಅದು ಹೆಂಗಾಗ್ತಿತ್ತು ಅಂದರೆ, ಟಾಸ್ಕ್ ಅಂತ ಬಂದಾಗ ನಾನು ಕುಂತ್ಕೊಂಡು ಬಕ್ಕೊಂಡು ನಡೀತಾ ಇದ್ದವಳು ಸರಿಯಾಗಿಬಿಡ್ತಾ ಇದ್ದೆ. ಅಂದರೆ ಅದು ಹಾಗೆ ಮೈ ಮೇಲೆ ತೊಗೊಂಡು ನಾನು ಆಟ ಆಡಿದ್ದೀನಿ. ಅಷ್ಟೆಲ್ಲ ಸೀರಿಯಸ್ಸಾಗಿ ತೊಗೊಂಡು ನಾನು ಇಲ್ಲಿದ್ದೀನಲ್ಲ ಅನ್ನೋದೇ ಬೇಜಾರಾಗುತ್ತೆ. ಅದ್ರ ಆಚೆಗೆ ಎಲ್ರಿಗೂ ಅಡುಗೆ ಮಾಡಿಕೊಡ್ತಾ ಇದ್ದಿದ್ದು. ನಾನು ಹೆಂಗೆ ಮಾಡ್ತಾಯಿದ್ದೆ ಅಂದರೆ, ಯಾವುದನ್ನು ಲಿಮಿಟಾಗಿ ಮಾಡ್ತಾ ಇರಲಿಲ್ಲ. ಕೆಲವರೆಲ್ಲ 2 ಅಂದರೆ 2 ಚಪಾತಿ, ಅಂದರೆ ಅಷ್ಟು ಜನಕ್ಕೆ ಮಾಡಬೇಕಲ್ಲ, ಒಂದು 50 ಚಪಾತಿ ಎಲ್ಲ ಮಾಡಬೇಕಲ್ಲ ಅಂತ ಹಂಗೆ ಮಾಡ್ತಾಯಿದ್ರು. ಇಲ್ಲ ನಂದು ಚಪಾತಿ ಅನ್ಲಿಮಿಟೆಡ್ ಅಂತ, ಅಂದರೆ ಹೊಟ್ಟೆ ತುಂಬ ತಿನ್ನಲಿ. ಒಬ್ಬೊಬ್ಬರು ಒಂದೊಂದು ಥರ ತಿಂತೀವಿ ನಾವು. ಒಬ್ಬರು ಜಾಸ್ತಿ ಕಮ್ಮಿ. ಇನ್ನು ಹುಡುಗರೆಲ್ಲ ಜಿಮ್ಮು ಅದು ಇದು, ಅವ್ರಿಗೆಲ್ಲ ಜಾಸ್ತಿ ಬೇಕಾಗುತ್ತೆ ಪಾಪ. ಅವ್ರಿಗೆ 2 ಹಾಕ್ಬಿಟ್ರೆ ಎಲ್ಲಿ ಸಾಲತ್ತೆ ಪಾಪ, ರಘು ಅಂಥವ್ರಿಗೆಲ್ಲ, ರಘು ಧನುಗೆಲ್ಲ. ಸೊ ಅದೆಲ್ಲ ಅವ್ರು ತುಂಬ ಖುಷಿಪಟ್ಟು ತಿಂತಾಯಿದ್ರು. ಅದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಂದು ಆ ಕಾಂಪ್ಲಿಮೆಂಟ್ಸ್ ಕೊಟ್ಟಾಗ ಖುಷಿ ಆಗ್ತಾಯಿತ್ತು. ತುಂಬ ಏನೋ ಗೊತ್ತಿಲ್ಲ, ಫಾರ್ಚುನೇಟ್ಲಿ ನಾವು ಇದ್ದಿದ್ದ ಟೀಮಲ್ಲಿ ಎಲ್ಲ ಗೇಮ್ಗಳನ್ನ ಆಲ್ಮೋಸ್ಟ್ ಗೆದ್ದಿದ್ದೀವಿ. ಅಂದರೆ ಸ್ವಲ್ಪ ಸೋಲಾಗಿದೆ ವಿನಃ ನಮ್ಮ ಟೀಮ್ ತುಂಬ ಸಲ ವಿನ್ ಆಗ್ತಾಯಿತ್ತು. ಒಟ್ಟಿಗೆ ಆಡಿ ಗೆದ್ದ ಖುಷಿ ಮರೆಯೋಕ್ಕಾಗಲ್ಲ. ಆ ಎಮೋಷ್ನಲ್ ಮೂಮೆಂಟ್ಸು, ಮಗನ ಲೆಟರ್ ಬಂದಾಗ, ಮಗನ ವಿಡಿಯೋ ಬೈಟ್ ಬಂದಾಗ, ಅದೆಲ್ಲ ಹೆಂಗೆ ಅಂದರೆ ಕಾಯ್ತಾ ಇರ್ತೀವಿ. ಒಂಥರ ಪಕ್ಕ ಪಕ್ಷಿಗಳ ಥರ ಕಾಯ್ತಾ ಇರ್ತೀವಿ. ಆ ಮನೆಯಿಂದ ಏನೋ ಬಂದಾಗ ನಮಗೊಂದು ಮೆಸೇಜ್ ಥರ ಅದು. ಎಲ್ಲ ಓಕೆ, ಸೇಫಾಗಿದ್ದಾರೆ, ನಾನು ಇನ್ನೂ ಚೆನ್ನಾಗಿ ಆಡಬೇಕು ಅಂತ ಹೇಳಿ ಬೂಸ್ಟಪ್ ಮಾಡ್ಕೊತಾ ಇದ್ದೆ. ಆ ಥರ ತುಂಬ ಮೆಮೊರೀಸ್ ಇದೆ. ಒಂಥರ ಆ ಫ್ರೆಂಡ್ಶಿಪ್ಪಿಗೆ ಬಿಗ್ ಬಾಸ್ ಇದು ಮಾಡ್ತಾ ಇದ್ದಿದ್ದು, ತಾಯ್ತನನ ಬಿಗ್ ಬಾಸ್ ಡಿಫೈನ್ ಮಾಡ್ತಾ ಇದ್ದಿದ್ದು, ಅಥವಾ ನಿದ್ದೆ ಹಸಿವು ಅದರದ ಬೆಲೆ ನಮಗೆ ತಿಳಿಸೋದಕ್ಕೆ ಬಿಗ್ ಬಾಸ್ ಇಡ್ತಾ ಇದ್ದಂತಹ ಟಾಸ್ಕ್ ಇರ್ಬೋದು. ಅದೆಲ್ಲ ತುಂಬ ಹೇಳ್ತಾ ಹೋದರೆ ತುಂಬ ಇದೆ ಬಿಗ್ ಬಾಸಲ್ಲಿ ಮೆಮೊರಿ. ನಾನು ಸುಮ್ಮನೆ ಹ್ಯೂಮರಸ್ ಆಗಿ ಕೇಳ್ತೀನಿ, ನೀವು ತುಂಬ ಮೊಬೈಲ್ ನೋಡ್ತಾ ಇರ್ತೀರಾ ಆಗಾಗ. ಮೊಬೈಲ್ನ ಆಚೆ ಇರೋ ಸಂಪರ್ಕಗಳನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ ಒಳಗಡೆ ಇದ್ದಾಗ? ನಿಜ ಹೇಳ್ಬೇಕಂದ್ರೆ ಅದೇ, ನಾನು ಇಲ್ಲಿ ಹಿಂಗೆ ನೋಡ್ತಾ ಇದ್ದೀನಲ್ವ, ನನಗೆ ಒಂದು ದಿನ ಮೊಬೈಲ್ ನೆನಪಾಗಲಿಲ್ಲ. ನಾನು ಅದೇ ಅಂದ್ಕೊಳ್ಳೋದು. ಎಲ್ಲರೂ ನನಗೆ ನನ್ನ ಫ್ರೆಂಡ್ ಹೇಳೋಳು, ನೀವು ಮೊಬೈಲ್ ತುಂಬ ನೋಡ್ತಾ ಇರ್ತೀರ, ತುಂಬ ಅಡಿಕ್ಷನ್, ಹೆಂಗಿರ್ತಿರೋ ಏನೋ ಅಂತ. ನನಗೆ ಒಂದು ದಿನ ಮೊಬೈಲ್ ನೆನಪಾಗಲಿಲ್ಲ. ಯಾಕಂದರೆ ಯೂಶ್ವಲಿ ಹಿಂಗೆ ಮೊಬೈಲ್ ಹಿಂಗಿರುತ್ತೆ, ಏನೋ ಮಿಸ್ ಮಾಡ್ಕೋತಿದ್ದೀವಿ ಅಂತ ಒಂದು ದಿನ ಅಲ್ಲ. ಫ್ಯಾಮಿಲಿ ಬಿಟ್ಟರೆ ನಾನು ಏನನ್ನೂ ಮಿಸ್ ಮಾಡ್ಕೊಂಡಿಲ್ಲ ಬಿಗ್ ಬಾಸ್ ಮನೇಲಿ. ಅಲ್ಲೇ ಕಿತಾಪತಿಗಳು ಸುಮಾರು ನಡೀತಾ ಇತ್ತಲ್ಲ, ಅದರಲ್ಲೇ ಮುಳುಗಿ ಹೋಗ್ಬಿಡ್ತಾ ಇದ್ವಿ. ಅಲ್ಲಿ ಮಾತಾಡ್ತಾ ಇದ್ವಿ, ಆ್ಯಕ್ಟಿವ್ ಆಗಿರ್ತಿದ್ವಿ, ಏನೋ ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ವಿ, ಅದರಲ್ಲೇ ಕಳೆದು ಹೋದ್ವಿ ಹೊರತು ಮೊಬೈಲ್ ನನಗೆ ಅಡಿಕ್ಷನೇ ಇಲ್ಲ ಅನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ. ಮನೆ ಒಳಗಡೆ ಇದ್ದಾಗ ಗಿಲ್ಲಿಯವ್ರ ಜೊತೆನೂ ಒಂದಷ್ಟು ಮಾತಿನ ಚಕಮಕಿ ನಡೆದಿರುತ್ತೆ ಟಾಸ್ಕ್ ವೇಳೆಯಲ್ಲಿ, ಊಟ ಮಾಡೋವಾಗ ಎಲ್ಲ. ಆದರೆ ನೀವು ಆಚೆ ಬಂದ ಮೇಲೆ ಭಾಳ ಮನಸ್ಫೂರ್ತಿಯಿಂದ ಹೇಳ್ತೀರಾ, ಗಿಲ್ಲಿ ವಿನ್ ಆದರೆ ಚೆನ್ನಾಗಿರುತ್ತೆ ಅಂತ. ಯಾಕೆ ಆ ಯೋಚನೆ ಬಂತು ನಿಮಗೆ? ಗಿಲ್ಲಿ ವಿನ್ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲಿಲ್ಲ, ಗಿಲ್ಲಿನೇ ವಿನ್ ಆಗೋದು. ಅಂದರೆ ಗೊತ್ತಾಗುತ್ತಲ್ಲ, ಡಿಸರ್ವಿಂಗ್ ಅಂತ. ಡಿಸರ್ವಿಂಗ್ ಅಲ್ಲ, ಟ್ರೆಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಡಿಸರ್ವಿಂಗ್ ಅಂತ ಕೇಳಿದ್ರೆ ನನಗೆ ನಿಜ ಆಶ್ಚರ್ಯ ಆಗುತ್ತೆ. ಈಗ ಬಿಗ್ ಬಾಸ್ ಅಂದರೆ ನಾವು ಏನು ಡಿಫೈನ್ ಮಾಡ್ತೀವಿ, ವ್ಯಕ್ತಿತ್ವದಾಟ ಹಾಗೆ. ಗಿಲ್ಲಿ ವ್ಯಕ್ತಿತ್ವ ಏನು ಅಂತ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಗಿಲ್ಲಿ ಆ್ಯಕ್ಟಿವ್ ಆಗಿರ್ತಾನೆ, ಗಿಲ್ಲಿ ನಗಿಸ್ತಾನೆ, ಗಿಲ್ಲಿ ಜನಕ್ಕೆ ಇಷ್ಟ ಆಗಿದ್ದಾನೆ, ಗಿಲ್ಲಿ ಸಿಂಪಲ್. ಆ ಟ್ರೆಂಡ್ ನೋಡಿ ನಾನು ಹೇಳ್ತಾ ಇದ್ದೀನಿ ಹೊರತು ನಾನು ಗೆಲ್ಲಬೇಕಂದ್ರೆ ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ಹೇಳ್ತೀನಿ. ಯಾಕಂದರೆ ಟಾಸ್ಕು ಆಡ್ತೀವಿ, ಆ ವ್ಯಕ್ತಿತ್ವ, ಕೋಪ ಇದೆ, ದ್ವೇಷ ಇದೆ, ಆಮೇಲೆ ಪ್ರೀತಿ ಇದೆ, ನಗು ಇದೆ, ಅಳು ಇದೆ, ಕರುಣೆ ಇದೆ, ಎಮೋಷನ್ಸ್. ಆ ಒಂದು ಎಮೋಷನ್ಸ್ನ ಒಂದು ತಾಯಿಯಾಗಿ ಪ್ರತಿಯೊಂದನ್ನು ನೋಡಿದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲ ಇರಬೇಕು ಅಲ್ವಾ.
ಬಟ್ ನಾನು ಗಿಲ್ಲಿದೇನು ನೋಡಿಲ್ಲ, ಕಾಮಿಡಿ ಬಿಟ್ಟರೆ ನಾನೇನು ನೋಡಿಲ್ಲ. ಬಟ್ ತುಂಬ ನಗಿಸ್ತಾನೆ, ಆ ಟೈಮಿಂಗ್ ಇದೆ. ಗಿಲ್ಲಿ ಒಳ್ಳೆ ಕಾಮಿಡಿ ಆ್ಯಕ್ಟರ್, ಒಳ್ಳೆ ಟ್ಯಾಲೆಂಟೆಡ್. ಬಟ್ ಅದ್ರ ಆಚೆಗೆ ಅವನೇನು ಅವ್ನ ಹೊಟ್ಟೆ ತುಂಬಿಸ್ಕೊತಾನೆ. ಅವ್ನು ಯಾರಿಗೂ ನೀವು ಊಟ ಮಾಡಿ ಇದು ಮಾಡಿ ಅಂತ ಹೇಳೋದು ಅಥವಾ ಹೆಲ್ಪ್ ಮಾಡೋದು. ಈವನ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ತುಂಬ ಕಾಲು ನೋವು, ಸೊಂಟ ನೋವೆಲ್ಲ ಒಳಗಡೆ ಇದ್ದಾಗ ಟಾಸ್ಕ್ ಆಡಿ ತುಂಬ ಬಟ್ಟೆಗಳನ್ನ ಒಗ್ದಿರ್ತೀನಿ. ಬಕೆಟಲ್ಲಿ ಫುಲ್ ಇದಾಗಿರುತ್ತೆ, ನನಗೆ ಎತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇರುತ್ತೆ. ನಾನು ಆಚೆ ಕಡೆ ಹೋಗಿ ಒಣಗಾಕಬೇಕಾಗಿತ್ತು. ಗಿಲ್ಲಿ ಇದೊಂದು ಚೂರು ಬಕೆಟ್ ಆಚೆ ಇಟ್ಕೊಂಡೆ, ನನ್ನ ಕೈಲಾಗಲ್ಲ ಹೋಗು. ಅವ್ನು ಒಂದು ಏನು ಹೆಲ್ಪ್ ಮಾಡೋದಾಗಲಿ ಏನೂ ಇಲ್ಲ. ಅವ್ನು ಕಾಮಿಡಿ ಮಾಡ್ತಾ ತುಂಬ ಅವಮಾನ ಮಾಡ್ತಾನೆ, ಮತ್ತು ಅದನ್ನೇ ಎಳ್ಕೊಂಡು ಹೋಗ್ತಾನೆ, ಇರಿಟೇಟ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಬಟ್ ರಿಯಾಲಿಟಿ ಏನಂದರೆ, ಅಂದರೆ ಪ್ರಾಕ್ಟಿಕಲಾಗಿ ಹೇಳಬೇಕಂದ್ರೆ ಅವ್ನು ಗೆಲ್ತಾನೆ. ಯಾಕಂದರೆ ಅವನಿಗಷ್ಟು ಇಲ್ಲಿ ಸಪೋರ್ಟರ್ಸ್ನ ನೋಡ್ತಾ ಇದ್ದೀನಿ. ಅದರ್ವೈಸ್ ಗೆಲ್ಲಬೇಕಂದ್ರೆ ನನಗೇನು ಅನಿಸಲ್ಲ. ವ್ಯಕ್ತಿತ್ವದ ಆಟ ಹಾಗೆ ಪ್ರತಿ ಸಲ ಬಿಗ್ ಬಾಸಲ್ಲಿ ಇವ್ರು ಗೆಲ್ತಾರೆ ಅವ್ರು ಅದು ಯಾರೂ ಗೆಲ್ಲಲ್ಲ. ಮೋಸ್ಟ್ಲಿ ಅವ್ನಿಗಿರೋ ಓಟಿಂದ ಗಿಲ್ಲಿ ಗೆಲ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ನಾನು ನಿಮ್ಮನ್ನು ಸಂಭಾವನೆ ಬಗ್ಗೆ ಕೇಳಬಾರ್ದು. ದುಡ್ಡು ಅನ್ನೋದು ಅದೊಂದು ಪ್ರಾಕ್ಟಿಕಲ್ ವಸ್ತು ಅಂತಲೇ ಅಂದ್ಕೊಳ್ಳೋಣ. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ನಿಮಗೆ ಏನು ಕೊಡ್ತು? ನನಗೆ ಒಂದಷ್ಟು ರೀಚ್ ಕೊಟ್ಟಿದೆ, ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ಬೇರೆ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದೆ. ಆ ಪ್ರಪಂಚದಲ್ಲಿರೋದು ಬಹುಶಃ ನಮ್ಮ ಈ ವಾಸ್ತವ ಜಗತ್ತಿನಲ್ಲಿ ಅಥವಾ ವಾಸ್ತವ ಪ್ರಪಂಚದಲ್ಲಿ ನಾವು ಎಲ್ಲೂ ಕೂಡ ಅದನ್ನು ಫೀಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಟಾಸ್ಕ್ ನಮ್ಗೆ ಯಾರು ಇಲ್ಲಿ ರೆಡಿ ಮಾಡಿಕೊಡ್ತಾರೆ ಆಡೋಕ್ಕೆ, ಅಥವಾ ನಾವೇನು ಚಿಕ್ಕ ಮಕ್ಕಳು ಆಟ ಆಡ್ತೀವ, ಒಂದು ಸಣ್ಣದು ಇದ್ದಿದ್ರು ನಾವು ಆ ಕಡೆ ಹೋಗಲ್ಲ, ನಮ್ಮದೇ ಬೇರೆ ಲೋಕ ಆಗಿರುತ್ತೆ ನಾವು ಬೀಯಿಂಗ್ ಆನ್ ಅಡಲ್ಟ್ಸ್. ಸೊ ಆ ಒಂದು ಹೊಸ ಪ್ರಪಂಚದ ಅನುಭವನ ಕಟ್ಟಿಕೊಟ್ಟಿದೆ, ತುಂಬ ಮೆಮೊರೀಸ್ನ ಕಟ್ಟಿಕೊಟ್ಟಿದೆ. ಒಂದಷ್ಟು ಜನಕ್ಕೆ, ಇನ್ನೊಂದಷ್ಟು ಜನಕ್ಕೆ ಜಾನ್ವಿ ಯಾರು ಏನು ಅಂತ ಗೊತ್ತಾಗಿದೆ. ಅದೇ ಬಿಗ್ ಬಾಸ್ ನನಗೆ ಕೊಟ್ಟಿರೋದು. ನೀವು ಆಚೆ ಇದ್ದಾಗಲೂ ಸೋಷಲ್ ಲೈಫಲ್ಲಿ, ಪ್ರೊಫೆಷ್ನಲ್ ಲೈಫಲ್ಲಿ ಬಹಳ ಆ್ಯಕ್ಟಿವ್ ಆಗಿದ್ರಿ. ಸಿನಿಮಾಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರಿ. ಸಿನಿಮಾಗಳಲ್ಲಿ ಮುಂದುವರಿತೀರಾ ನೀವು? ಸಿನಿಮಾದಲ್ಲೂ ಮುಂದುವರಿತೀನಿ, ಆ್ಯಕ್ಟಿಂಗು, ಆ ಕರಿಯರ್ ಎರಡೂ ಜೊತೆಗೆ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಅವಕಾಶಗಳು ಯಾವ ರೀತಿ ಬರುತ್ತೆ, ಅದರಲ್ಲಿ ಯಾವ್ದು ನನಗೆ ಸೂಕ್ತ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊತೀನಿ. ಮತ್ತೆ ಮಾಧ್ಯಮಕ್ಕೆ ಕಮ್ಬ್ಯಾಕ್ ಆಗ್ತೀರಾ? ಇಲ್ಲ, ಅದೊಂದು ಮಾತ್ರ ನಾನು ಮಾಡಲ್ಲ. ಯಾಕಂದರೆ ನಾನು ಬಿಟ್ಟ ಮೇಲೆ ಹಾಗೆ ನೋಡಿ, ನಾನು ಬಿಟ್ಟ ಮೇಲೆ ತುಂಬ ರಿಯಾಲಿಟಿ ಶೋ, ಬಿಗ್ ಬಾಸ್ ಇರ್ಬೋದು, ಅಲ್ಲಿದ್ದಿದ್ರೆ ನನಗೆ ಇದು ಯಾವುದೂ ಸಿಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಬೇರೆ ಬೇರೆದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ. ಸೊ ಹಾಗಾಗಿ ನಾನು ಮಾಧ್ಯಮಕ್ಕೆ ಬರಲ್ಲ. ಓಕೆ, ಒಂದಷ್ಟು ಸಂಘರ್ಷಗಳನ್ನು ದಾಟಿ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಆಚೆ ಬಂದ್ರಿ, ಒಂದಷ್ಟು ಹೊಸ ಹೊಳವುಗಳು ಓಪನ್ ಆಗಿದೆ. ಸೊ ವಾಟ್ ನೆಕ್ಸ್ಟ್ ಅನ್ನೋದು ಎಲ್ಲ ಆರ್ಟಿಸ್ಟ್ಗಳ ಲೈಫಲ್ಲಿ ಒಂದು ಕಾಮನ್ ಕ್ವಶನ್ನು. ಮುಂದೆ ಏನು ಮಾಡ್ತಾರೆ ಜಾಹ್ನವಿಯವರು? ಓಕೆ, ಇವಾಗ ಒಂದು ಸಿನಿಮಾ ಪೆಂಡಿಂಗ್ ಇದೆ. ನಾನು ಸಾಂಗ್ ಒಂದು ಮುಗಿಸ್ಕೊಟ್ಟು ಹೋಗಿದ್ದೆ. ಅದು ಒಂದು 2-3 ದಿನ ಶೂಟ್ ಇದೆ. ಅದು ಯಾವಾಗ ಅವರು ಕೇಳ್ತಾರೆ ನಾನು ಆ ಟೈಮ್ ಕೊಡ್ತೀನಿ. ಅದಾದಮೇಲೆ ಒಂದಷ್ಟು ಬರ್ತಾ ಇದೆ. ನನಗೆ ಆ ಬ್ಲ್ಯಾಂಕ್ ಆಗಿದ್ದೀನಿ, ಯಾವ ಕಾಲ್ ಎತ್ತಿ ಏನು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಎಷ್ಟೋ ಕಾಲ್ಸ್ ನಾನು ಮಿಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಇನ್ನೊಂದು ಮೋಸ್ಟ್ಲಿ ನಾಳೆಯಿಂದನೋ ನಾಡಿದ್ದಿಂದನೋ ಎಲ್ಲ ಕಾಲ್ಸು ರಿಸೀವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ್ಯಾವುದೋ ಸಮ್ ಮೆಸೇಜ್ ಬಂತು, ಸೀರಿಯಲ್ಲು ಅದು ಇದು, ಅದು ನನಗೆ ಸೂಟ್ ಆದರೆ, ನನಗೆ ಓಕೆ ಒಳ್ಳೇದು ಇದನ್ನು ಮಾಡಬೇಕು ಅಂತ ಅನಿಸಿದ್ರೆ ಮಾಡ್ಕೋತೀನಿ. ನನಗೇನು, ನಾನು ತುಂಬ ಹರಿಬರಿ ಏನಿಲ್ಲ, ಬಂದಿದ್ದೀನಿ ಏನೋ ಒಂದು ತೊಗೊಂಬಿಡ್ಬೇಕು ಆ ಥರ ಏನಿಲ್ಲ. ಆ ಕಾಮಾಗೇ ಇದ್ದೀನಿ. ಓಕೆ, ಬಿಗ್ ಬಾಸ್ದು ಒಂದಷ್ಟು ಸಂಭಾವನೆ ಬರುತ್ತಲ್ಲ, ಒಂದು ಸ್ವಲ್ಪ ನನಗೆ ಅದಕ್ಕೆ ತುಂಬ ಆ ಥರ ಯಾವುದೂ ಇಲ್ಲ. ನೋಡಿ ಮಾಡಿ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಸಿನಿಮಾ ಆಗಿರ್ಬೋದು, ಆ್ಯಂಕರಿಂಗ್ ಇರ್ಬೋದು, ಯಾವುದಾದ್ರೂ ಮುಂದುವರಿತೀನಿ. ಎರಡರಲ್ಲೂ ಮುಂದುವರಿತೀನಿ. ನಿಮ್ಗೆ ಗೊತ್ತಲ್ಲ, ನಾನು ಜೊತೆಲೇ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ಒಂದು ಒಳ್ಳೆಯ ಅವಕಾಶಗಳು ಬಂದರೆ ಖಂಡಿತ ತಗೋತೀನಿ. ನಾನು ಈ ಸಂದರ್ಶನ ಮಾಡೋಕ್ಕೆ ಬರುವಾಗ ಸ್ವಲ್ಪ ಖುಷಿ ಆಯಿತು. ಏನಕ್ಕಂದರೆ ನೀವು ಒಬ್ಬ ಆ್ಯಂಕರ್ ಆಗಿ, ರಿಪೋರ್ಟರ್ ಆಗಿ ಯಾರ್ದೋ ಇಂಟರ್ವ್ಯೂಗೆ ಕಾಯ್ತಾ ಇರ್ತೀರ. ಇವತ್ತು ನಿಮ್ಮ ಇಂಟರ್ವ್ಯೂಗೂ ತುಂಬ ಜನ ಕಾಯ್ತಾ ಇದ್ದಾರೆ. ಈ ಬದಲಾವಣೆಯನ್ನು ನಾವು ಬೆಳವಣಿಗೆ ಅಂದ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಕಾರ್ತಿಕ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಬದುಕಿನಲ್ಲಿ ಏನೇ ಕೆಲಸಗಳನ್ನು ಮಾಡ್ತಾ ಹೋದರೂ ಕೂಡ ಅದ್ರ ಬಗ್ಗೆ ಯಾವತ್ತೂ ರಿಗ್ರೆಟ್ ಇಟ್ಕೋಬಾರ್ದು ಅನ್ನೋದೇ ಜಾಹ್ನವಿಯವರ ಒಂದು ಭಾವಾರ್ಥ. ಜೊತೆಗೆ ಬಿಗ್ ಬಾಸ್ ಆದಮೇಲೆ ಒಂದು ಹೊಸ ದಾರಿ ಓಪನ್ ಆಗಿದೆ ಜಾಹ್ನವಿಯವ್ರಿಗೆ. ಅವರ ಮುಂದಿನ ಜೀವನಕ್ಕೆ ನಾನು ವಿಶ್ ಮಾಡ್ತಾನೆ ಈ ಒಂದು ಹರಟೆಯನ್ನು ಮುಗಿಸ್ಕೊಡ್ತಾ ಇದ್ದೀನಿ. ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ.